ಮಾದಕ ವಸ್ತು ಸಾಗಾಣೆ ಆರೋಪದಡಿ ಸಚಿವ ಪ್ರಿಯಾಂಕ್ ಆಪ್ತಾ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿನ ಮಹಾರಾಷ್ಟ್ರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅದಾದಮೇಲೆ ಹೊರಗೆ ಬಂದು ಕಾಂಗ್ರೆಸ್ನ ಹಿಡ್ಕೊಂಡು ಜಗ್ಗದ್ರು ಬಿಜೆಪಿನವರು ಅವ್ರನ್ನೇನೋ ಸಸ್ಪೆಂಡ್ ಮಾಡ್ಕೊಂಡಿದ್ದಾರಂತೆ. ಇವರು ಘಟನೆಯಿಂದ ಉಚ್ಚಾಟನೆ ಮಾಡಿದಾರಂತೆ ಪಕ್ಷದಿಂದ. ಅದಕ್ಕೆ ಪ್ರಿಯಾಂಕರ್ಗೆ ಹೇಳಿದ್ರು, ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಯಾರೇ ಸಿಕ್ಕು ಬಿದ್ದರೂ ನನ್ನ ಹೆಸರು ಎಳೀತಾರೆ ಅಂತ. ದಟ್ ಇಸ್ ಪಾಲಿಟಿಕ್ಸ್. ಮೊನ್ನೆ ರವಿಕುಮಾರ್ ಏನೋ ಒಂದು ಮಾತಾಡಿದ್ದಕ್ಕೆ ಹೆಣ್ಣುಮಕ್ಕಳ ವಿಚಾರದಲ್ಲಿ ನೀವು ಹೇಳಿಲ್ಲ, ಬಿಜೆಪಿ ಅವರೆಲ್ಲ ಹೆಣ್ಮಕ್ಳ ಬಗ್ಗೆ ಹಿಂಗೇನೆ ಅಂತ ನೀವು ಹೇಳಿಲ್ವಾ? ಆರ್ ಎಸ್ ಎಸ್ ಹೇಳ್ಕೊಟ್ಟಿದ್ದೆ ನಾವು, ಆರ್ ಎಸ್ ಎಸ್ ಹೀಗೆ ನೀವು ಹೇಳಲ್ವಾ? ಸೇಮ್ ಮಾಡಿದ್ದುಣ್ಣ ಮಾರಾಯ ಅನುಭವಿಸ್ಬೇಕು ಅವ್ರು ಹೇಳಿದ್ದಾರೆ. ಇದೇನು ಅಲ್ರಿ, ಒಂದು ಫೋಟೋ ಸಿಗಾಕೊಂಡು ನನ್ನ ಜೊತೆ ವೇದಿಕೆಯಲ್ಲಿ ಇದ್ದಿದ್ದಕ್ಕೆ ನಾನು ಭಯಂಗಾಮ್ಲಿಗ ಹಂಗೆ ಹೇಳೋಕ್ಕಾಗಲ್ಲ ಯಾರೂ. ಪ್ಲಸ್ ನೀವು ಪ್ರಿಯಾಂಕ್ ಖರ್ಗೆ ಅವನಿಗೆ ಫೋನ್ ಮಾಡಿಬಿಟ್ಟು ತಗೊಂಡೋಗೆಲ್ಲ ಮಾರ್ಕಂಬ ಅಂತ ಹೇಳಿದ್ದಾರೆ ಅಂತ ಯಾವನೂ ಹೇಳೋಕ್ಕಾಗಲ್ಲ. ಬಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಮೇಲೆ ಅವ್ನು ನನ್ನ ಬೆಂಬಲಿಗ ಅಲ್ಲ ಅಂತ ನೀವು ಹೇಳಕೂಡ್ದು, ಸಂಬಂಧನೇ ಇಲ್ಲ ಅನ್ನೋದೇ ಅದನ್ನು ಹೇಳಕೂಡ್ದು. ನೀವು ನಾನೇ ಪ್ರಿಯಾಂಕ್ ಖರ್ಗೆನೇ ಫೋನ್ ಮಾಡಿಬಿಟ್ಟು ವ್ಯಾಪಾರ ಮಾಡ್ಕೊಂಬ ಅಂತ ಹೇಳಿದ್ರು ಅಂತೇಳಿ ಏನಾರು ಹೇಳೋಕ್ಕಾಗತ್ತಾ? ಕಪಾಳ ಕೊಡಿತಾರೆ ಅಷ್ಟೇ. ಬಟ್ ಯು ಕೆನಾಟ್ ಡಿನೈ ಐ ಹ್ಯಾವ್ ನೋ ರಿಲೇಷನ್ಶಿಪ್ ನಾರ್ ಈಸ್ ಮೈ ಫಾಲೋಯರ್ ಅಂತ. ಬೇಕಾದಾಗ ಪಕ್ಕದಲ್ಲಿ ಕೂರಿಸ್ಕೊತೀನಿ, ಬೆಳೆದಾಗ ಎಸ್ಬಿಡ್ತೀನಿ, ಹಂಗಾಗಲ್ಲ. ದಟ್ಸ್ ನಾಟ್ ಪಾಸಿಬಲ್. ಎಸ್. ಇನ್ನು ಕಳೆದ ತಿಂಗಳ 12ನೇ ತಾರೀಕು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ದುರಂತ ಆಗಿತ್ತು. ವಿಮಾನ ಅಪಘಾತ ತನಿಖೆ ಬ್ಯೂರೋ ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ. ಇದಾದ ಬಳಿಕ ದುರಂತ ಒಂದಷ್ಟು ಗೊಂದಲ, ಅನುಮಾನಗಳು ಕಾಡುವಂತೆ ಮಾಡಿದೆ. ಇದರಲ್ಲಿ ಬೋಯಿಂಗ್ ಕಂಪನಿದು ಫ್ಯೂಯಲ್ ಸ್ವಿಚ್ ಇಂದು ಗಲಾಟೆ ಇದು. ಅವರು ಯಾಕೆ ಆಫ್ ಮಾಡಿಬಿಟ್ಟಿಯಾ, ಫ್ಯೂಯಲ್ ಕಟ್ ಆಫ್ ಮಾಡಿದ್ಯಾ ಎಂಜಿನ್ಗೆ ಅಂತ ಒಂದು ಪೈಲಟ್ ಇನ್ನೊಂದು ಪೈಲಟ್ಗೆ ಕೇಳಿದ್ದಕ್ಕೆ ಎರಡನೇ ಪೈಲಟ್ ನಾನು ಯಾಕೆ ಮಾಡಲಿ, ನಾನು ಮಾಡಿಲ್ಲ ಅನ್ನೋದನ್ನ ಹಿಡ್ಕೊಂಡು ಜಗ್ತಿದ್ದಾರೆ. ಇವ್ರದ್ದೆಲ್ಲ ಐಡಿಯಾ ಏನು ಕೆಲವರಲ್ಲಿ ಟ್ರೈ ಮಾಡ್ತಿರೋದು ಅಂದರೆ ಈ ಪೈಲಟ್ಗಳಲ್ಲಿ ಯಾರೋ ಒಬ್ಬರಿಗೆ ಸೂಯಿಸೈಡ್ ಮಾಡ್ಕೊಳ್ಳೋ ಟೆಂಡೆನ್ಸಿ ಇತ್ತೇನೋ, ಹಂಗಾಗಿ ಆಫ್ ಮಾಡಿಬಿಟ್ಟಿದ್ದಾನೆ ಬೀಳಿಸ್ಬಿಟ್ಟ ಅಂತ ಅನ್ನೋ ಟೈಪಲ್ಲಿ ಆಡ್ತಿದ್ದಾರೆ ಇವ್ರುಗಳು. ಬೋಯಿಂಗ್ ಕಂಪನಿನ ಉಳಿಸೋಕ್ಕಷ್ಟೇ ಇದು, ಇನ್ನೇನಿಲ್ಲ. ಏನು ತಲೆಕೆಟ್ಟಿದೆಯಾ? ಜೀವನ ಅನುಭವಿಸೋ ಅದ್ಭುತವಾದ ಜೀವನದಲ್ಲಿದ್ದ ಅವರಿಬ್ಬರಿಗೂ ಏನೋ ಹೆಂಡತಿ ಪ್ರಾಬ್ಲಮ್ ಇತ್ತು, ಡಿಪ್ರೆಷನಲ್ಲಿ ಇದ್ರು, ಕಂಪ್ನಿ ಕಿರುಕುಳ ಇತ್ತು, ಅಥವಾ ಇನ್ನೇನೋ ಸಂಬಂಧ ಮಗು ಸತ್ತೋಗಿತ್ತು, ಇದೆಲ್ಲ ಆದ್ರೆ ಬೇರೆ ಕತೆ. ಎಂಥದ್ದು ಇಲ್ಲ, ಬುರುಡೆ ಜನ ಎಲ್ಲ ಕಂಪನಿ ಉಳಿಸಕ್ಕೆ ಬೋಯಿಂಗ್ ಅನ್ನು. ಎಸ್. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದಂತೆ ದ್ವೇಷದ ಭಾಷಣ ನಿಯಂತ್ರಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಶರ್ಮಿಷ್ಠಾ ಪನೋಲಿ ಕೇಸ್ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸಲಹೆ ಕೊಟ್ಟಿದೆ. ದ್ವೇಷದ ಭಾಷಣವನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳುವುದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿಗಳು. ಕೆಲವು ಭಾಷಣಗಳಿಗೆ ನಿಯಂತ್ರಣ ಇರಬೇಕು, ಜನರು ಅಂತಹ ದ್ವೇಷದ ಭಾಷಣವನ್ನು ಹಂಚಿಕೊಳ್ಬಾರ್ದು ಅಂತ ಕೂಡ ನಿರ್ಬಂಧಿಸಿದ್ದಾರೆ. ಏನಪ್ಪ ಸುಪ್ರೀಂ ಕೋರ್ಟ್ ಒಂದೊಂದ್ಸರಿ ಹಿಂಗೂ ಹೇಳ್ಬಿಡ್ತೀರಿ ನೀವು. ಹಂಗೆಲ್ಲ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಯಾಕೆ ಹಂಚ್ಕೊಳ್ಳೋದು? ತರಬೇಕು. ಒಂದಂತೂ ನಿಜ, ಅಬ್ಸಲ್ಯೂಟ್ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಇಲ್ಲ ಅಂತ ನನ್ನ ಭಾವನೆ ಇವತ್ತಿನ ಸಮಾಜದಲ್ಲಿ. ಜುಲೈ 16ನೇ ತಾರೀಕು ಯೆಮೆನ್ನಲ್ಲಿ ಗಲ್ಲಿಗೇರಿಸೋದಕ್ಕೆ ಕೇರಳದ ನರ್ಸ್ ನಿಮಿಷಾ ಪ್ರಿಯ ಆಗುತ್ತೆ. ಅದಂತೂ ಉಳಿಸೋಕೆ ಟ್ರೈ ಮಾಡ್ತಿದ್ದಾರೆ ವರ್ಷಾನುಗಟ್ಟಲೆ, ಅದಾಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಇವತ್ತು ಕೇಂದ್ರ ಹೇಳಿದೆ, ನಾವು ಎಲ್ಲ ಪ್ರಯತ್ನ ಮಾಡಿದ್ದೀವಿ, ಅಲ್ಲಿ ಏನೂ ಆಗ್ತಾ ಇಲ್ಲ ನಮ್ಮ ಕೈಲಿ, ನಾವೇನು ಮಾಡೋದು, ಶಿಕ್ಷೆಗೆ ಬದಲಾಗಿ ಪರಿಹಾರ ರೂಪದಲ್ಲಿ ಹಣ ಕೊಡೋ ಬಗ್ಗೆ ಮಾತುಕತೆ ನಡೆದಿದೆ ಅಂತ. ಮಾತುಕತೆಯಲ್ಲಿ ಅವ್ರ ಕಾನೂನಲ್ಲೇ ಇದೆ ಬ್ಲಡ್ ಮನಿ ಅಂತ. ಬ್ಲಡ್ ಮನಿ ಅಂತಂದರೆ ಆರೋಪಿ ಅಪರಾಧಿಯಾಗಿ ಅಪರಾಧಿಯ ಶಿಕ್ಷೆಯನ್ನು ತಪ್ಪಿಸೋಕ್ಕೆ ಯಾರು ಘಾಸಿಗೆ ಒಳಗಾಗಿರ್ತಾರೆ ಕುಟುಂಬದವರು, ಆ ಕುಟುಂಬದವರು ಇಂತಿಷ್ಟು ಅಂತ ನಿಗದಿಪಡಿಸುವ ಹಣವನ್ನು ಒಪ್ಪಬಹುದು. ಒಪ್ಪಿದರೆ ಆಗ ಅವರಿಗೆ ಆ ಶಿಕ್ಷೆಯಿಂದ ವಿನಾಯಿತಿ ಕೊಡಲಾಗುತ್ತದೆ. ಇದಕ್ಕೆ ದಿಸ್ ಇಸ್ ಕಾಲ್ಡ್ ಬ್ಲಡ್ ಮನಿ ಅಂತ. ಆ ಬ್ಲಡ್ ಮನಿ ಅವರು ಒಪ್ತಿಲ್ಲ ಅಂತ ಇವರು ಹೇಳ್ತಿದ್ದಾರೆ. ಈ ಮಧ್ಯೆ ಪಿಣರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿ, ಇದು ನಿಮಿಷ ಬಿಡುಗಡೆ ತಕ್ಷಣ ಮತ್ತೆ ಪ್ರವೇಶಿಸಬೇಕು, ಪ್ರೈಮ್ ಮಿನಿಸ್ಟರ್ ಬಂದ್ಬಿಡಬೇಕು. ಏಕೆ ನೀವೇ ಮಾಡಿಬಿಡಿ, ಜೊತೆ ಮಾತಾಡ್ಬಿಡಿ, ನಿಮ್ಗೇನು, ನಿಮ್ಗೆ ಯಾರು ಕಮ್ಯುನಿಸ್ಟ್ಗಳಿಗೆ ಎಲ್ಲಿ ಬೇಕಾದ್ರೂ ಕನೆಕ್ಷನ್ ಇದೆಯಲ್ಲ. ನಾಟ್ ಈಸಿ. ಯೆಮೆನ್ ಇಸ್ ಎ ಮೋಸ್ಟ್ ಡಿಸಾರ್ಗನೈಸ್ಡ್ ರೀಜನ್. ಅದೀಗ ಅಲ್ಲಿ ಏನು ನಮಗೇನು ದೊಡ್ಡ ರಾಜತಾಂತ್ರಿಕ ಸಂಬಂಧನೂ ಇಲ್ಲ ಅಲ್ಲಿ. ಆಮೇಲೆ ಕೇರಳದ ಪಿಣರಾಯಿ ವಿಜಯನ್ ಈಗ ಹಿಂಗೆ ಹೇಳ್ತಿರಲ್ಲಪ್ಪ, ಆಕೆ ಹೆಣ್ಮಕ್ಳನ್ನ ಹೆಂಗಾರ ಪಾಪ ಉಳಿಸಿ ಆ ಒಮ್ಮನ್ನ ಪಾಪ. ಹಿಂದೆ ಆ ಇಟಲಿದು ಯಾವುದೋ ನೌಕಾದಳದ ಅಧಿಕಾರಿಗಳು ಬಂದು ಅರೆಸ್ಟ್ ಮಾಡ್ಕೊಂಡಿದ್ದಾಗ ನೀವೇನು ಹೇಳ್ತಿದ್ರಿ? ಅವ್ರನ್ನ ಬಿಡುಗಡೆ ಮಾಡಬೇಕಾಗಿ ಬರಬಹುದು ಅಂತ ಇಂಡಿಯನ್ ಗೌರ್ಮೆಂಟ್ ಹೇಳಿದಾಗ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಚಾರದಲ್ಲಿ ಏನು ಹೇಳ್ತಿದ್ರಿ ನೀವು ಆಗ? ಎಸ್. ಕಾಂಗ್ರೆಸ್ ಶಾಸಕರುಗಳ ಸರಣಿ ಸಭೆ ನಡೆಸಿದ ಸುರ್ಜೇವಾಲಾ ಈಗ ಸಚಿವರ ಜೊತೆಗೆ 3 ದಿನಗಳ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಜಮೀರ್, ಬೈರತಿ ಸುರೇಶ್, ರಹೀಂ ಖಾನ್, ಮಧು ಬಂಗಾರಪ್ಪ ಎಲ್ಲರೂ ಕೂಡ ಸಭೆಯಲ್ಲಿ ಹಾಜರಾಗಿದ್ರು. ಇನ್ನು ತನಗೆ ಅವಾರ್ಡ್ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಜಮೀರ್ ಏನು ಕಷ್ಟಪಡಬೇಕು. ಕೊಡೋಣ. ಇದು ಸುರ್ಜೇವಾಲಾ ಅವರೇ, ಒಂದು ರ್ಯಾಂಕಿಂಗ್ ಕೊಡ್ರಿ. ಟೆನ್ನಿಸು, ಕ್ರಿಕೆಟು, ಫುಟ್ಬಾಲ್ ಇಲ್ಲ, ಫುಟ್ಬಾಲ್ ಇಲ್ಲ, ಟೆನ್ನಿಸಲ್ಲೆಲ್ಲ ಇದೆ ರ್ಯಾಂಕಿಂಗ್, ಇದೆ ವರ್ಲ್ಡ್ ರ್ಯಾಂಕಿಂಗ್ ಅಂತೆಲ್ಲ ಇದೆ. ಹಾಗಾಗಿ ಟಾಪ್ ರ್ಯಾಂಕಿಂಗ್ ಮಿನಿಸ್ಟರ್ಸ್ ನಂಬರ್ 1 ರೇಟಿಂಗ್ ಮಾಡಿ. ರೇಟಿಂಗಲ್ಲಿ ನಂಬರ್ 1 ಯಾರು?
ಜಮೀರ್ ಅಂತೆ Number 2 ಯಾರು? ಸುರೇಶ್ ಅವ್ರು ನಂದೇನು ಇಲ್ವೇ ಇಲ್ಲ. ಜಮೀರ್ ಅಹಮದ್. 2 ಅವರೇನ? ಹೌದು. ನಂಬರ್ 3 ಯಾರು? ಯಾರು ಸರ್? ಜಮೀರ್ ಅಹಮದ್. ಎಲ್ಲಾನು ಅವರೇ ತಗೊಂಡ್ಬಿಟ್ರು, ಉಳಿದವ್ರಿಗೆ ಬಹಳ ಸರಳ, ಇರೋರೇ ಒಬ್ರು ಅಷ್ಟೇ, ಯಾರು ಇಲ್ಲ. ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ದಿಢೀರ್ ಯಾರೋ ಬೀಗ ಹಾಕಿದ್ದಾರೆ. ಯಾರು ಹಾಕಿದ್ದು, ಯಾಕೆ ಹಾಕಿದ್ದು ಅಂತಲೂ ಗೊತ್ತಿಲ್ಲ. ಪೊಲೀಸರು ಬಂದೋಬಸ್ತನ್ನ ಮಾಡಿದ್ದಾರೆ. ಜಯಮೃತ್ಯುಂಜಯ ಶ್ರೀ ಗದಗ ಜಿಲ್ಲೆಯಲ್ಲಿ ಹೊಸ ಪಂಚಮಸಾಲಿ ಪೀಠ ತೆರೆಯೋದಕ್ಕೆ ಉದ್ದೇಶಿಸಿದ್ದಾರೆ. ಇದನ್ನ ವಿರೋಧಿಸಿ ಯಾರೋ ಮಾಡಿರಬೇಕು ಅನ್ನೋ ಅನುಮಾನ. ವೈವಾಹಿಕ ವಿವಾದಗಳಿಗೆ ಸಂಬಂಧಿಸಿದಂತೆ ರಹಸ್ಯವಾಗಿ ರೆಕಾರ್ಡ್ ಮಾಡಿದ ಸಂಗಾತಿಯ ದೂರವಾಣಿ ಸಂಭಾಷಣೆಯನ್ನು ಸಾಕ್ಷ್ಯವಾಗಿ ಸ್ವೀಕಾರ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾರಣ ಅದು ಏನು ಆ ಹಂತ ತಲುಪಿದ್ದಾರೆ ಅಂದರೆ ಅವರಿಬ್ಬರ ಮಧ್ಯೆ ಸಂಬಂಧ ಇದಾಗೋಗಿದೆ ಅಂತ ಅರ್ಥ. ಅದು ಹಾಗಾಗಿ ಆ ನಂಬಿಕೆಯ ಕೊರತೆಗೆ ಬಂದುಬಿಟ್ಟಿದೆ. ಹಾಗಾಗಿ ಅದನ್ನು ತಗೋಬೋದು, ಯೂಸ್ ಮಾಡ್ಬೋದು, ಸಾಕ್ಷ್ಯ ಅಂತ ಮಾಡಬಾರ್ದು ಅಂತೇನಿಲ್ಲ ಅಂತ ಕೋರ್ಟ್ ಹೇಳಿದೆ. ಉತ್ತರ ಪ್ರದೇಶದ ಸ್ವಯಂ ಘೋಷಿತ ದೇವಮಾನವ ಚಂಗೂರ್ ಬಾಬಾ ಲವ್ ಜಿಹಾದ್ ನಡೆಸಲು 1,000 ಮುಸ್ಲಿಂ ಯುವಕರನ್ನ ನೇಮಿಸಿದ ಎಂಬ ವಿಷಯ ಈಗ ಬೆಳಕಿಗೆ ಬಂದಿದೆ. ಹಿಂದೂ ಧರ್ಮದ ಬಡವರು, ವಿಧವೆಯರು, ದುರ್ಬಲರನ್ನೇ ಆತ ಟಾರ್ಗೆಟ್ ಮಾಡಿದ್ದ ಅಂತ ಕೂಡ ಗೊತ್ತಾಗಿದೆ. ನೇಪಾಳದ ಕಠ್ಮಂಡು ಕೂಡ ಹೋಗಿದ್ದಂತೆ. 500 ಕೋಟಿ ವ್ಯವಹಾರ ಇವನದ್ದು ಏನಿದ್ರು ದೊಡ್ಡ ಮನುಷ್ಯ. ಇದ್ರ ಬಗ್ಗೆ ಈ ದೇಶದಲ್ಲಿರುವ ಬಹುತೇಕ ರಾಜಕೀಯ ಪಕ್ಷಗಳು ಇವತ್ತು ಮಾತೇ ಆಡ್ತಿಲ್ಲಪ್ಪ. ಒಬ್ಬರದ್ದು ಉಸಿರಿಲ್ಲ. ಇಂಥದ್ದೊಂದು ಸುದ್ದಿ ಇದೆ ಅನ್ನೋದು ಇಲ್ವೇನೋ ಗೊತ್ತೇ ಇಲ್ಲ ನಮಗೇನುವೆ ಅಂತ. ಅದಾವುದೋ ಗನಂದಾರಿ ವರ್ಲ್ಡ್ ಫೇಮಸ್ಸು ಮಾರ್ಸು ಮೂನ್ನಲ್ಲಿ ಈಗಲೇ ರಿಜಿಸ್ಟರ್ ಮಾಡ್ಕೊಂಡಿರೋ ಸಮಾಜವಾದಿ ಪಾರ್ಟಿ ಅಂತ ಒಂದು ಪಾರ್ಟಿ ಇದೆ. ಅದ್ರಲ್ಲಿ ಕೆಲವು ಲೀಡರ್ಗಳಿದ್ದಾರೆ. ಅವ್ರುಗಳಿಗೆ ಇರುವೆ ಅಪ್ಪಿ ತಪ್ಪಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ರು ಮಾತಾಡ್ತಾ ಇರ್ಬೇಕಾರೆ ಏನು ಬುರುಡೆ ಬಿಟ್ಕೊಂಡು ತಿರ್ಗಾಡ್ತಾರೆ. ಒಬ್ಬೊಂದು ಉಸಿರಿಲ್ಲ. ಬಿಹಾರ ಉಸಿರಿಲ್ಲ, ರಾಹುಲ್ ಗಾಂಧಿ ಉಸಿರಿಲ್ಲ, ಯಾರ್ದು ಉಸಿರಿಲ್ಲ ನೋಡಿ. ಐ ಜಸ್ಟ್ ವಾಂಟ್ ಟು ಆಸ್ಕ್ ಎಲ್ಲರಿಗೂ ಒಂದೇ ಒಂದು ಪ್ರಶ್ನೆ. ರಿವರ್ಸ್ ಆಗಿದ್ದಿದ್ರೆ ಇದು ಏನಾಗ್ತಿತ್ತು ಇವತ್ತು ದೇಶದಲ್ಲಿ? ಲೆಕ್ಕ ಹಾಕ್ಕೊಳ್ಳಿ ಯಾರು. ಎಲ್ಲರೂ ಬೊಬ್ಬೆ ಹೊಡೆಯೋರು. ಹೈ ಡೋಂಗಿ ಸೆಕ್ಯುಲರ್ಗಳನ್ನು ತೊಗೊಂಬಂದು ಮತಾಂತರ ಮಾಡ್ತಿದ್ದ. ಅದು ಸರಿ, ಕರೆಕ್ಟ್. ISI ಜೊತೆಗೆ ಹೊರಟಿದ್ದಂತೆ ಬೇರೆ. ಇಂಥವನ್ನೆಲ್ಲ ಬಿಡ್ತೀರಲ್ರಿ, ಸಾಕಬೇಕಾ ಇವುಗಳನ್ನೆಲ್ಲ ದೊರಿತಿರ್ದವ್ರನ್ನ. ಅವನಿಗೆ ಹೇಳಿದ್ದು ನಾನು ಅದನ್ನು. ಭಾರತದಲ್ಲಿ ಆತಿಥ್ಯ ವಹಿಸೋಕ್ಕೆ ಏಷ್ಯಾ ಕಪ್ ಟೂರ್ನಮೆಂಟ್ಗೆ ಪಾಕಿಸ್ತಾನ ದಿನ ವೀಸಾನೇ ಕೊಟ್ಟಿರ್ತೀನಿ. ನಿಮ್ಮನ್ನ ಯಾವನೇ ಕೊಡಿಯಿಂದ ಅವನು ನೀವು ಕೊಟ್ಟ ಮೇಲೆ ಇಲ್ಲಿ ಯಾವನಾರು ಕೊಡಬೇಕು. ಅವನಿಗೆ ಕಾಲಲ್ಲಿರೋ ತಗೊಂಡು ಹೊಡಿಬೇಕು. ಅವನಿಗೆ ಸಿಕ್ಕಿದ್ದಲ್ಲಿ ಯಾವ ವೀಸಾ ಕೊಟ್ಟ ಅವನಿಗೆ ಪಂದ್ಯ ಸ್ಥಳಾಂತರ ಮಾಡಬೇಕು. ಅದು ಬೇರೆ ವಿಚಾರ. ಕ್ರಿಕೆಟ್ ಮಾಡ್ದಂಗೆ ಮಾಡ್ಕೊಳ್ಳಿಬೇಕಿದ್ರೆ ಅದು ನಿಮಗೆ ಬಿಟ್ಟಿದ್ದು. ಅದು ಕೆಲವು ಇಂಟರ್ನ್ಯಾಷನಲ್ ಮ್ಯಾಚಸ್ಸನ್ನು ಮಾಡೋಕ್ಕಾಗದೇ ಇರ್ಬೋದು. ನೀವು ಕ್ರಿಕೆಟ್ ಆಡಿಸ್ಲಿಲ್ವ ಇವರು, ಏನಾರು ಮಾಡ್ಕೊಳ್ಳಿ, ಸಾಯಿ ಹಾಳಾಗೋಗಿ. ಬಟ್ ವೀಸಾ ಕೊಟ್ಟವನು ಮಾತ್ರ ಕಾಲಲ್ಲಿ ತಗೊಂಡೇ ಹೊಡಿಬೇಕು. ಅವ್ನಿಗೆ ಸಿಕ್ಕಿದ ಕಡೆ ಕೊಟ್ಟವನಿಗೆ ಅವ್ನು ಯಾವನಾರು ಆಗಿರಲಿ ಅವನು ಏನು ವ್ಯವಹಾರ ಯಾಕೆ ಅವ್ನ ಕೈಗೆ ಸಿಗದಿದ್ರೆ ಫೋಟೋಗಾದ್ರೂ ಹೊಡಿಬೇಕು. ಸಾಮಾನ್ಯ ಅದನ್ನು ಅಪೋಸ್ ಮಾಡೋನು.